ನಾನು ಈ ಚಿತ್ರನ ನಿರ್ದೇಶನ ಮಾಡಿದ್ದೀನಿ, ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಇದರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೆನ್ಸರ್ ಮಂಡಳಿ UA ಸರ್ಟಿಫಿಕೇಟ್ ಕೊಟ್ಟಿದೆ ವಿತೌಟ್ ಕಟ್ಸು. 25ನೇ ತಾರೀಕು ಏಪ್ರಿಲ್ 25ಕ್ಕೆ ನಮ್ಮ ಚಿತ್ರ ರಿಲೀಸ್ ಇದೆ. ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನಿಮಾ. ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೇ ಥೀಮ್ ತೊಗೊಂಡು ಒಂದು ಸಿನಿಮಾ ಮಾಡಿದ್ವಿ. ಈಗ ಪ್ರ್ಯಾಂಕ್ಸ್ ನೀವು ಯೂಶಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ, ಪ್ರ್ಯಾಂಕ್ ವೀಡಿಯೋಸ್ ಮಾಡೋದನ್ನು. ಅದನ್ನು ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂಥದ್ದು. ನಾವು ರೀಸೆಂಟಾಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ವಿ ಪ್ರಮೋಷನಲ್ ಪರ್ಪಸ್ಗೆ. ಅದು ಆಲ್ರೆಡಿ 1 ಡೇಗೆ 2 lakhs ವ್ಯೂಸ್ ಏನೋ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಅದು ತರ್ಲೇಕಾರ್ ಅನ್ನೋರು ಭಾಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ. ಸರ್, ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ, ಹೇಮಂತ್ ಅವರು. ಅವರು ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟಿದ್ರು. ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ, ತಿಲಕ್ ಅವರು ಆ್ಯಕ್ಚುಲಿ ನೆನ್ನೆ ಬೆಳಗ್ಗೆನೂ ಬರೋ ಮಾತಿತ್ತು. ಅವರು ಆಂಟಿ ಎಕ್ಸ್ಪೈರ್ ಆಗಿದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರು ಬರಲಿಲ್ಲ. ಅವರು ಖಂಡಿತ ಬರ್ತಾರೆ ಸರ್, ಖಂಡಿತ. ಇವಾಗ ಆನಂದ್ ಆಡಿಯೋದಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ, ಅದರಲ್ಲೂ ಇದ್ದಾರೆ ತಿಲಕ್ ಸರ್. ಸರ್, ನಾವು ಆ್ಯಕ್ಚುಲಿ ಒಂದು 60 ಸ್ಕ್ರೀನ್ಸ್ ಮಾತ್ರ ಅನ್ಕೊತಾ ಇದ್ದೀವಿ ಸತಿ. ಹಾಂ, ಹೌದು. ಇಲ್ಲ, ನಾವು ಮೇಜರ್ ಆಗಿ ಮಲ್ಟಿಪ್ಲೆಕ್ಸ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಾವು ಸಿಂಗಲ್ ಸ್ಕ್ರೀನ್ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸೇ ಜಾಸ್ತಿ ಮಲ್ಟಿಪ್ಲೆಕ್ಸಿಗೆ ಬರೋ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ಥರ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ. ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಜ್ಮೆಂಟ್ ಇಲ್ಲ, ಆ ಥರ ಇದೆ ಸರ್. ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ? ಹಾಂ, ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ. ಸೊ ಗ್ಯಾಂಗ್ಸ್ಟರ್ ಅಲ್ಲ ಪ್ರಾಂಕ್ಸ್ಟರ್ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಟಿಸಿದ್ದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ. ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತೇಳಿ, ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರು. ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ, ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ, ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಾ ಅಥವಾ ನಿಲ್ಲಲ್ವಾ, ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಇವೆಂಟ್ ಆಗಿತ್ತು ನಮ್ಮದು. ಆ್ಯಂಡ್ ಅದಾಗಿದ ಮೇಲೆ ಈಗ ಪ್ರಮೋಷನಲ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ. ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದುಬಿಟ್ಟು, ಒಂದು ಗಾಡಿ, ಯೂಶಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ, ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು. ಒಂದು 23 to 25 ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದು 2 days ಬ್ಯಾಕ್ ಅದು ರಿಲೀಸ್ ಆಗಿದೆ, ತರ್ಲೇಕಾರ್ ಅನ್ನೋದ್ರಲ್ಲಿ. ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು, ಅದೇನು ನೀವು ಏನಂತಾರೆ, ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಅಂತೇಳಿ. ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು, ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ. ನಾನು ತುಂಬ ಪ್ಯಾನಿಕ್ ಆಗಿದ್ದೆ. ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ಡು ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸಡ್ವಾಂಟೇಜ್ ಆಗುತ್ತೆ, ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರ್ಯಾಂಕ್ನ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ. ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್. ನಾನು ಚಿತ್ರದಲ್ಲಿ ಹಾಗಾದ್ರೆ ನೀವು ಚಿತ್ರ ನೋಡಬೇಕು, ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ. ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ರು ಎಷ್ಟು ವೆಲ್ ಪ್ಲ್ಯಾನ್ಡ್ ಮಾಡಿದರು ಅಂತ ಹೇಳಿದ್ರೆ, ಲೈಕ್ ಹಿಂಗೇನೆ 1-2-3 ಯೂಟ್ಯೂಬ್ ಚಾನೆಲ್ ಹೆಸರು ಹೇಳ್ಬಿಟ್ಟು, ಇದ್ರದ್ದು ಇಂಟರ್ವ್ಯೂ ಇದೆ, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಲ್ಲ, ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು. ನಾನು ಒಂದು ಸ್ವಲ್ಪ ಏನೋ ಟೆನ್ಷನ್ ಇಲ್ಲದೆ ಹೋಗಿ ಕೂತ್ಕೊಬಿಟ್ಟೆ ಗಾಡೀಲಿ. ಬಟ್ ಅಲ್ಲಿ ಹೋಗಿದ್ಮೇಲೆ ಅವರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು. ನನಗೆ ತುಂಬ ಭಯ ಆಯಿತು, ಎಲ್ಲಿ ನನ್ನ ಕಾನ್ಷಿಯಸ್
ಅನ್ಕಾನ್ಷಿಯಸ್ ಆಗಿಬಿಡ್ತೀನಿ ಅಂತ. ನಿಮ್ಗೆ ಗೊತ್ತಲ್ಲ, ಯೂಶ್ವಲಿ ಹುಡುಗಿರ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶ್ವಲಿ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ಈ ಥರದ್ದೆಲ್ಲ ಆಯಿತು. ಬಟ್ ನಾನು ಎಕ್ಸ್ಪೆಕ್ಟೆಡ್ ಮಾಡಿರಲಿಲ್ಲ. ಆ ಟೀಮಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ, ಪ್ರ್ಯಾಂಕ್ ಮಾಡ್ತಾರೆ ಅಂತೇಳಿ. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಹೌದು, ಇನ್ನೂ ಒಂದು ವೀಕ್ ಹತ್ರ ಟೈಮ್ ಇದೆ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದರೆ ಡೈರೆಕ್ಷನ್ ಟೀಮ್ಗೆ ಗಿರೀಶ್ ಬಿಜ್ಜಲ್. ಇವರು ನನಗೆ ಪ್ರೀವಿಯಸ್ ಸಿನಿಮಾಯಿಂದನೂ ಡೈರೆಕ್ಷನ್ ಟೀಮ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರೀವಿಯಸ್ ಸಿನಿಮಾ ಭಾವಚಿತ್ರ, ಅದು ಈಗ ಜಿಯೋ ಹಾಟ್ಸ್ಟಾರಲ್ಲಿದೆ. ಅದಕ್ಕೇನು ಪ್ರೀತಿ ಪ್ರೋತ್ಸಾಹ ಕೊಟ್ರಿ, ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ. ಈಗ ಗಿರೀಶ್ ಬಿಜ್ಜಲ್ ಮಾತಾಡ್ತಾರೆ. ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕ್ಯಾರೆಕ್ಟರ್ ಹೆಸರು ಬಂದು ಬಲರಾಮ ಅಂತ. ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಅಂತಂದರೆ, ಇದು ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಬಟ್ ನನ್ನದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಸೀರಿಯಸ್. ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು, ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಈ ನಮಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್. ಅವರು ನನ್ನ ಬ್ರದರ್. ಅವರು ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದರು. ಅವರು ಸಿನಿಮಾ ಬಗ್ಗೆ ಏನು ಹೇಳ್ತೀಯಾ? ಓಕೆ, ಆ ಬ್ಯಾನರ್ ಅವ್ರ ಹೆಸರಲ್ಲೇ ಇದೆ ಸರ್. ಸೊ ಇನ್ನೊಬ್ರು ಯುವ ಕಿಶೋರ್ ಆರ್ಟಿಸ್ಟ್. ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಇವರು ಹೈದರಾಬಾದಲ್ಲಿ ಚಿರಂಜೀವಿ ಅವರು, ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ. ಆ್ಯಕ್ಟಿಂಗ್ ಅಂದರೆ ತುಂಬ ಪ್ಯಾಷನ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ. ಅದೊಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಅದ್ರ ಬಗ್ಗೆ ಅವರೇ ಹೇಳ್ತಾರೆ.